ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಿಟಿ ರವಿ ನಿಂದನೆ ಮಾಡಿರುವಂತಹ ಪ್ರಕರಣ ಇದು. ಆದರೆ ಬಿಜೆಪಿಯ ಮಹಿಳಾ ನಾಯಕರು ಎಲ್ಲ ಹೋಗಿದ್ದಾರೆ ಈ ಹೊತ್ತಲ್ಲಿ? ಬೇಟಿ ಪಡಾವೋ ಬೇಟಿ ಬಚಾವೋ ಎನ್ನುವಂತಹ ಲೀಡರ್ಸ್ಗಳು ಎಲ್ಲಿ ಹೋಗ್ಬಿಟ್ರು? ಬಿಜೆಪಿಯ ಮಹಿಳಾ ಮೋರ್ಚಾ ಸಿಟಿ ರವಿ ಮಾತಿಗೆ ಏನು ಹೇಳುತ್ತೆ? ಈ ರೀತಿಯಾಗಿರುವಂತಹ ಮಾತುಗಳಿಗೆ ಸಿಟಿ ರವಿ ಹೇಳಿದ್ದು ಸರಿನಾ? ಹಾಗಾದ್ರೆ ಬಿಜೆಪಿಯ ಮಹಿಳಾ ಮೋರ್ಚಾ ಏನಂತೀರಿ? ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮೇಡಮ್ ಏನಂತಾರೆ? ಎಲ್ಲೂ ಕೂಡ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇಲ್ಲ. ಏನು ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ರಿಯಾಕ್ಷನ್ ಏನು? ಸಚಿವೆಯನ್ನ ಆ ರೀತಿ ಕೆಟ್ಟ ಪದದಿಂದ ಕರೆಯೋದು ಎಷ್ಟು ಸರಿ? ಹಾಗಾದ್ರೆ ನಮ್ಮದು ಶಿಸ್ತಿನ ಪಕ್ಷ ಎನ್ನುವಂತ ಬಿಜೆಪಿಗರೇ, ಇದೇನಾ ನಿಮ್ಮ ಸಂಸ್ಕೃತಿ? ಹಾಗಾದ್ರೆ ಬಿಜೆಪಿಗರ ನಡೆಗೆ ಸಾರ್ವಜನಿಕರು ಇನ್ನು ಕಾಂಗ್ರೆಸ್ಸಿಗರು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿಟಿ ರವಿ ವಿರುದ್ಧ ಜನಾಕ್ರೋಶ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಬಳಕೆ ಮಾಡಿರುವಂತಹ ಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಇನ್ನು ಸಿಟಿ ರವಿ ಅವರ ಮಾತಿಗೆ ಜನ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಇನ್ನು ಈ ಪ್ರಕರಣವನ್ನ ಗಮನಿಸಿದ್ರೆ ಬಿಜೆಪಿಯ ಮಹಿಳಾ ನಾಯಕರು ಎಲ್ಲಿ ಹೋಗಿಬಿಟ್ಟಿದ್ದಾರೆ? ಯಾಕಂದ್ರೆ ಬೇಟಿ ಬಚಾವ್ ಬೇಟಿ ಪಡೋ ಅನ್ನುವಂತಹ ಬಿಜೆಪಿಯ ಲೀಡರ್ಸ್, ಈತ ಮಹಿಳೆಗೆ ಸದನದಲ್ಲೇ ಓರ್ವ ಸಚಿವೆಗೆ ಈ ರೀತಿಯಾಗಿ ಪದ ಬಳಕೆ ಆಗಿದೆ ಎನ್ನುವಂತ ಆರೋಪ ಇದೆ. ಆದ್ರೆ ಎಲ್ಲಿ ಹೋಗಿಬಿಟ್ಟಿದ್ದಾರೆ ನಾಯಕರು? ಸಿಟಿ ರವಿ ಹೇಳಿದ್ದು ಸರಿನಾ? ಹಾಗಾದ್ರೆ ಬಿಜೆಪಿಯ ಮಹಿಳಾ ಮೋರ್ಚಾ ಏನಂತಾರೆ ಇದ್ರ ಬಗ್ಗೆ? ಇನ್ನು ಕೇಂದ್ರ ಸಚಿವೆ ಆಗಿರುವಂತಹ ಶೋಭಾ ಕರಂದ್ಲಾಜೆ ಮೇಡಮ್ ಏನಂತಾರೆ ಈ ಬಗ್ಗೆ? ಎಲ್ಲೂ ಕೂಡ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇಲ್ಲ. ಇನ್ನು ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರ ರಿಯಾಕ್ಷನ್ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಸಚಿವೆಯನ್ನ ಆ ರೀತಿ ಕಲಾಪದ ಬಿಡುವಿನ ಹೊತ್ನಲ್ಲಿ ಕೆಟ್ಟ ಪದದಿಂದ ಕರೆಯೋದು ಎಷ್ಟು ಸರಿ? ಇನ್ನು ಯಾಕಂದ್ರೆ ಬಿಜೆಪಿ ಪ್ರತಿ ಬಾರಿ ಹೇಳೋದು ಶಿಸ್ತಿನ ಪಕ್ಷ ಅನ್ನೋದಾಗಿ, ಸಂಸ್ಕೃತಿಯನ್ನ ಉಳಿಸ್ತೀವಿ ಕಾಪಾಡ್ತೀವಿ ಅಂತಾರೆ. ಆದರೆ ಕಲಾಪದ ಬಿಡುವಿನ ಹೊತ್ನಲ್ಲಿ ಬಿಜೆಪಿಯ ಎಂಎಲ್ಸಿ ಮಹಿಳೆಗೆ ಮೇಲೆ ಓರ್ವ ಸಚಿವೆ ಮೇಲೆ ಬಳಕೆ ಮಾಡಿರುವಂತಹ ಪದ ನೋಡಿ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗುಬಿಟ್ಟಿದೆ. ಇನ್ನು ಬಿಜೆಪಿಗರ ನಡೆಗೆ ಸಾರ್ವಜನಿಕರು ಮತ್ತು ಕಾಂಗ್ರೆಸ್ಸಿಗರು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿಟಿ ರವಿ ವಿರುದ್ಧ ಜನರು ಕೂಡ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಜನ ಅಭಿಪ್ರಾಯಗಳನ್ನ ಕಲೆ ಹಾಕಿತ್ತು. ಈ ವೇಳೆ ಸಿಟಿ ರವಿ ಅವರ ವಿರುದ್ಧ ಜನ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಅವರು ಎಲ್ಲವನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಇಲ್ಲ ಹಾಗ ಆಗಿಲ್ಲ ಅನ್ನುವಂತ ರೀತಿಯಲ್ಲಿ. ಆದರೆ ಸದ್ಯ ಕೋರ್ಟ್ ಅಂಗಳದಲ್ಲಿದೆ ಈ ಒಂದು ನಿಂದನೆಯ ಪ್ರಕರಣ. ಇನ್ನು ಅಷ್ಟೇ ಅಲ್ಲ, ಸಿಟಿ ರವಿ ಅವರನ್ನ ಪೊಲೀಸರು ನಡೆಸಿಕೊಂಡಿರುವಂತ ರೀತಿಯ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳಿದೆ. ಒಟ್ಟಲ್ಲಿ ಬಿಜೆಪಿಯ ಮಹಿಳಾ ನಾಯಕರು ಎಲ್ಲಿ ಹೋಗಿಬಿಟ್ರು? ಯಾರು ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಿಲ್ಲ. ಹಾಗಾದ್ರೆ ಬಿಜೆಪಿ ಯಾಕೆ ಸೈಲೆಂಟ್ ಆಗಿದೆ? ಒಟ್ಟಲ್ಲಿ ಬಿಜೆಪಿಯ ನಡೆಗೆ ಸಾರ್ವಜನಿಕರು ಮತ್ತು ಕಾಂಗ್ರೆಸ್ಸಿಗರು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಇಟ್ಟಿರೋದು ಜನಗಳು ಒಳ್ಳೇದು ಮಾಡಲಿ ಅಂತ. ಈ ಥರ ನಿಮ್ದ್ರಲ್ಲೇ ಒಬ್ಬ ನಾಯಕಿಗೆ ನೀವು ಕೆಟ್ಟ ಹೆಸರು ತಂದರೆ ಅವಾಗ ನಿಮಗೆ ಯಾಕೆ ನಾವು ಎಲೆಕ್ಟ್ ಮಾಡಬೇಕು? ಸೊ ಇಂಥವ್ರು ನೀವು ಸುಮ್ಮನೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೆಯದು. ದಿಸ್ ನಾಟ್ ದ ರೈಟ್ ವೇ ಟು ಡೂ ಥಿಂಗ್ಸ್. ಸೊ ಇನ್ ದಟ್ ಅಷ್ಟು ಜನ ಇರೋವಾಗ ಆ ಥರ ಅವಮಾನ ಮಾಡೋದ್ರಲ್ಲಿ ನಿಮ್ಗೆ ಯಾಕೆ ಆ ಸ್ಥಾನ ಬೇಕು? ಇಂಥ ನಾಯಕರು ನಮಗೆ ಬೇಕಾ? ಇಂಥ ನಾಯಕರು ಬೇಕಾಗಿಲ್ಲ. ಇಂಥ ನಾಯಕರು ರಿಸೈನ್ ಮಾಡಿ ಮನೆಗೆ ಹೋಗೋದು ಒಳ್ಳೆಯದು.